ವೆಲ್ ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ಕಮ್ಯುನಿಕೇಷನ್ ಸ್ಕಿಲ್ಸ್ ಇನ್ ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ಬಗ್ಗೆ ಫಸ್ಟ್ ಇಯರ್ ಡಿ ಸ್ಟೂಡೆಂಟ್ಸ್ಗೆ 2024 ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಎಸ್ಪೆಷಲಿ ಸೆಕೆಂಡ್ ಯೂನಿಟ್ಗೆ ಸಂಬಂಧಪಟ್ಟಂತೆ. ಸೆಕೆಂಡ್ ಯೂನಿಟಲ್ಲಿ ಏನಿರುತ್ತೆ, 2 ಪ್ಯಾಸೇಜಸ್ ಕೊಟ್ಟಿರ್ತಾರೆ. ಒಂದು ಪ್ಯಾಸೇಜು 3+3 6 ಮಾರ್ಕ್ಸ್ಗೆ ಇರುತ್ತೆ, ಮತ್ತು ಒಂದು ಲೆಟರ್ ಅದು 4 ಮಾರ್ಕ್ಸ್ಗೆ. ಟೋಟಲ್ 10 ಮಾರ್ಕ್ಸ್ಗೆ ನಾವು ಇವತ್ತು ಏನು ಮಾಡೋಣ, ಡಿಸ್ಕಸ್ ಮಾಡೋಣ. ನಾವು ಇಲ್ಲಿ ಪ್ಯಾಸೇಜ್ ಬಗ್ಗೆ ಹೋಗ್ಬಿಡೋಣ. ಈಗಾಗಲೇ ಪ್ಯಾಸೇಜನ್ನು ಒಂದು ವೀಡಿಯೋದಲ್ಲಿ ನಾನು ಮಾಡಿದ್ದೀನಿ, ಅದು ನಿಮಗೆ ಲಭ್ಯ ಆಗಿರ್ಬೋದು. ಆಗಿಲ್ಲ ಅಂದರೆ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದು ಕೂಡ ಹಾಕಿರ್ತೀನಿ, ನೋಡ್ಕೊಳ್ಳಿ, ನಿಮಗೆ ಉಪಯೋಗ ಆಗುತ್ತೆ. ಇಲ್ಲಿ ನೋಡಿ, ಕ್ವಶನ್ ನಂಬರ್ 4, 5, 6 ಏನಿದೆ ಅದು ಸೆಕೆಂಡ್ ಯೂನಿಟ್ಗೆ ಸಂಬಂಧಪಟ್ಟಿದ್ದು. ನೀವೇನು ಮಾಡಬೇಕು, ಇಲ್ಲಿ ನೋಡಿ, ರೀಡ್ ದ ಪ್ಯಾಸೇಜ್ ಕೇರ್ಫುಲಿ ಆ್ಯಂಡ್ ಆನ್ಸರ್ ದ ಕ್ವಶನ್ ದಟ್ ಫಾಲೋ ಅಂತ ಇದೆ. ಸೊ ಇಲ್ಲಿ ಪ್ಯಾಸೇಜ್ ಇದೆ, ದ್ರೋಣಾಚಾರ್ಯ ಬಗ್ಗೆ ಇದೆ, ಡಿಸಿಪಲ್ಸ್ ಬಗ್ಗೆ ಇದೆ, ದ್ರೋಣಾಚಾರ್ಯ ಮತ್ತು ಶಿಷ್ಯರು ಅಂತಕ್ಕಂಥದ್ದು. ಸೊ ನಾವು ಇದು ಒಂದು ಸತಿ ಅಥವಾ 2 ಸತಿ, ಒನ್ಸ್ ಆರ್ ಟ್ವೈಸ್ ಓದ್ಕೋಬೇಕು. ಓದ್ಕೊಂಡು ಕೆಲವು ಸತಿ ಏನಾಗಲ್ಲ, ಅಂಡರ್ಸ್ಟ್ಯಾಂಡ್ ಆಗಲ್ಲ. ಆದರೂ ನಮಗೆ ಅಂಕಗಳು ಬೇಕು, ಯಾಕೆಂದರೆ ಎಕ್ಸಾಮಲ್ಲಿ ಪಾಸ್ ಆಗಬೇಕು. ಅದಕ್ಕೆ ನಾವೇನು ಮಾಡಬೇಕು, ಸ್ಕಿಮ್ಮಿಂಗ್ ಆ್ಯಂಡ್ ಸ್ಕ್ಯಾನಿಂಗ್ ಟೆಕ್ನಿಕನ್ನು ಯೂಸ್ ಮಾಡಬೇಕು. ಸ್ಕಿಮ್ಮಿಂಗ್ ಆ್ಯಂಡ್ ಸ್ಕ್ಯಾನಿಂಗ್ ಟೆಕ್ನಿಕ್ ಅಂದರೆ ಏನು ಅಂದರೆ, ಈ ಪದಗಳನ್ನು ಅಂದರೆ ಕ್ವಶನ್ ಏನಲ್ಲಿ ಇರ್ತಕ್ಕಂಥ ಪದಗಳನ್ನು ನೋಡಿ. ಡಿಸಿಪಲ್ಸ್ ಅಂತ ಇದೆ, ದ್ರೋಣಾಚಾರ್ಯ ಇದೆ, ಅಸೆಂಬಲ್ ಇದೆ, ಮತ್ತು ಟೆಸ್ಟ್ ಇದೆ. ಈ ಪದಗಳನ್ನು ನಾವೇನು ಮಾಡೋಣ, ಇಲ್ಲಿ ಹುಡುಕನ್ನ. ಅದಕ್ಕೆ ಸಂಬಂಧಪಟ್ಟಂಥ ಒಂದು ಸೆಂಟೆನ್ಸನ್ನು ತೊಗೊಂಡ್ರೆ ಕೆಳಗೆ ನಿಮ್ಗೆ ಆನ್ಸರ್ ಆಗಿಬಿಡುತ್ತೆ. ಇಲ್ಲಿ ದ್ರೋಣಾಚಾರ್ಯ ಸಿಕ್ತು, ಮತ್ತು ಡಿಸಿಪಲ್ ಸಿಕ್ತು, ಅಸೆಂಬಲ್ ಸಿಕ್ತು. ಅಂದರೆ 4 ಪದಗಳಲ್ಲಿ ನಮಗೆ 3 ಪದಗಳು ಸಿಕ್ತು. ಅಂದರೆ ಇದು ಓಕೆ. ಇದು ಅಂದರೆ ನಾವೇನು ಮಾಡಬೇಕು, 1 ಡೇ ಅಂತ ಸ್ಟಾರ್ಟ್ ಮಾಡಿಬಿಟ್ಟು, 1 ಡೇ ದ್ರೋಣಾಚಾರ್ಯ ಆರ್ಡರ್ಡ್ ಹಿಸ್ ಡಿಸಿಪಲ್ಸ್ ಟು ಅಸೆಂಬಲ್ ಇನ್ ದ ಲಾರ್ಜ್ ಓಪನ್ ಗ್ರೌಂಡ್ ಇನ್ ಫ್ರಂಟ್ ಆಫ್ ದಿ ಹಿಮಾಲಯ ಹಸ್ತಿನಾಪುರ್ ಪ್ಯಾಲೇಸ್ ಅಂತಕ್ಕಂಥದ್ದಿದೆ. ಇದು ಕ್ವಶನ್ ನಂಬರ್ ಎಗೆ ಆನ್ಸರ್ ಆಯಿತು. ಇಷ್ಟನ್ನೇ ಮಾಡಬೇಕಾಗಿರೋದು ನೀವು. ಅಂದರೆ ಕ್ವಶನಲ್ಲಿರ್ತಕ್ಕಂಥ ಪದಗಳನ್ನು ನೀವು ಪ್ಯಾಸೇಜಲ್ಲಿ ಹುಡುಕಿ ಒಂದು ಸೆಂಟೆನ್ಸ್ನ ಆ್ಯಡ್ ಮಾಡ್ಕೊಳ್ಳಿ, ನಿಮ್ಗೆ ಆನ್ಸರ್ ಆಗುತ್ತೆ. ನಿಮಗೀಗ ಗೊತ್ತಾಗಿದೆ. ಆಮೇಲೆ ಕ್ವಶನ್ ಬಿ ನೋಡಿ, ಇಲ್ಲಿ ಆಪೋಸಿಟ್ ಪದವನ್ನು ತೊಗೊಳ್ಳಿ. ಯಾವುದಾದ್ರು ಆಪೋಸಿಟ್ಟು, ಫೇಲ್ಯೂರ್ ಆಪೋಸಿಟ್ ಪದವನ್ನು ನೀವು ಹಾಕಿ ಅಂತ ಇದೆ. ಫೇಲ್ಯೂರ್ಗೆ ಆಪೋಸಿಟ್ ಪದ ಎಲ್ಲಿ ಹುಡುಕ್ಬೇಕು, ನಾವು ಈ ಪ್ಯಾಸೇಜಲ್ಲೇ ಹುಡುಕಬೇಕು. ಇಲ್ಲಿ ಭಾಳ ಸುಲಭವಾಗಿ ನಮಗೆ ಸಿಗ್ತಾ ಇದೆ, ಕೊನೆಯಲ್ಲೇ ಇದೆ ನೋಡಿ. ಫೇಲ್ಯೂರ್ಗೆ ಆಪೋಸಿಟ್ ಏನು, ಸಕ್ಸಸ್. ನಿಮಗೂ ಗೊತ್ತಿರುತ್ತೆ. ನೀವು ಇಲ್ಲಿ ಇದಕ್ಕೆ ಸಕ್ಸಸ್ ಅಂತ ಬಿ ಅಂತ ಹಾಕಿ ಸಕ್ಸಸ್ ಅಂತ ಬರೆದು ಸಾಕಾಗುತ್ತೆ. ಸಕ್ಸಸ್ ಇದು, ಇದಕ್ಕೆ ನಿಮಗೇನಾಗುತ್ತೆ, ಆನ್ಸರ್ ಆಗುತ್ತೆ. ಆಮೇಲೆ ಸಿ ನೋಡಿ, ದ ಪ್ಯಾಸೇಜ್ ಸ್ಟೇಟ್ಸ್ ದಟ್ ಕಾನ್ಸಂಟ್ರೇಷನ್ ಆ್ಯಂಡ್ ಫೋಕಸ್ ಆಫ್ ದಿ ಕೀಸ್ ಟು ಸಕ್ಸಸ್ ಅಂತ ಇದೆ. ಇಲ್ಲೂ ಸಕ್ಸಸ್ ಬಂದುಬಿಟ್ಟಿದೆ. ಇದು ಟ್ರೂ ಫಾಲ್ಸ್, ಇದು ಸತ್ಯನ ಸುಳ್ಳ ಅಂತ ಹೇಳ್ಬಿಟ್ಟು ಟ್ರೂ ಫಾಲ್ಸ್ ಕ್ವಶನ್ ಇದು. ಈ ಸ್ಟೇಟ್ಮೆಂಟ್ ಏನಾದರೂ ಇದೆಯಾ ಅಂತ ನೋಡಿ. ಇಲ್ಲಿ ಲಾಸ್ಟ್ ಸ್ಟೇಟ್ಮೆಂಟ್ ನಾನು ಸಕ್ಸಸ್ನ ಹುಡುಕಬೇಕಾದ್ರೆ ಇಲ್ಲಿ ನೋಡಿಕೊಂಡೆ ನೋಡಿ, ಕಾನ್ಸಂಟ್ರೇಷನ್ ಫೋಕಸ್ ಆಫ್ ದಿ ಕೀಸ್ ಟು ಸಕ್ಸಸ್ ಅಂತ ಇದೆ. ಅಂದರೆ ಇದು ಸತ್ಯ, ಟ್ರೂ ಅಂತ ಇದೆ. ನೀವೇನು ಮಾಡಬೇಕು, ಇದನ್ನು ಟ್ರೂ ಅಂತ ಹಾಕಬೇಕು. ನಿಮ್ಗೆ ಎಷ್ಟು ಮಾರ್ಕ್ಸ್ ಸಿಕ್ತು, ಟೋಟಲಾಗಿ 3 ಮಾರ್ಕ್ಸ್ ಸಿಕ್ತು. ನಾವು ಅದೇ ಥರ ನಾವೇನು ಮಾಡೋಣ, ಈಗ ಕ್ವಶನ್ ನಂಬರ್ 5 ಹೋಗೋಣ. ಇಲ್ಲೂ ಕೂಡ ಒಂದು ಪ್ಯಾಸೇಜ್ ಇದೆ. ಇದು ಒಲಿಂಪಿಕ್ ಬಗ್ಗೆ ಇದೆ. ಒಲಿಂಪಿಕ್ ಬಗ್ಗೆ ಈ ಒಂದು ಪ್ಯಾಸೇಜ್ ಇದೆ. ನಾವು ಇದನ್ನು ಕೂಡ 1 ಸತಿ ಅಥವಾ 2 ಸತಿ ನೋಡ್ಕೊಳ್ಳೋಣ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಆಗಲಿಲ್ಲ ಅಂದರೂ ಬಿಡೋದು ಬೇಡ. ಏನು ಮಾಡೋಣ, ಸ್ಕಿಮ್ಮಿಂಗ್ ಸ್ಕ್ಯಾನಿಂಗ್ ಟೆಕ್ನಿಕ್ನ ಯೂಸ್ ಮಾಡೋಣ. ವಿಲ್ಮಾ ರೋಡಲ್ಸ್ ಫೇಮಸ್ ಫಾರ್ ಅಂತ ಇದೆ ನೋಡಿ. ಇಲ್ಲಿ 4 ಆಲ್ಟರ್ನೇಟಿವ್ಸ್ ಇದೆ. ಇದು MCQ ಟೈಪ್ ಕೊಟ್ಟಿದ್ದಾನೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಟೈಪ್ ಕೊಟ್ಟಿದ್ದಾನೆ. 4 ಆಪ್ಷನ್ ಇದೆ. ದ ವಂಡರ್ ಆನ್ ವೀಲ್ಸ್ ಅಂತ ಇದೆ, ಡಿಸೇಬಲ್ಡ್ ಪರ್ಸನ್ ಅಂತ ಇದೆ, ರೆಸ್ಲರ್ ಅಂತ ಇದೆ, ಬ್ಲ್ಯಾಕ್ ಗೇಸಲ್ ಅಂತ ಇದೆ. ನಾವೇನು ಮಾಡೋಣ, ಈ ಒಂದು ಸೆಂಟೆನ್ಸನ್ನು ಇಲ್ಲಿ ಹುಡುಕನ್ನ, ಎಲ್ಲಿದೆ ಅಂತ ನೋಡೋಣ. ವಿಲ್ಮಾ ರೋಡಾಲ್ಫ್ ಎಲ್ಲಿದೆ ಅಂತ ನೋಡೋಣ ನಾವು. ಅಲ್ಲಿ ನಮಗೇನಾಗ್ಬೋದು, ಆನ್ಸರ್ ಸಿಗ್ಬೋದು. ಇಲ್ಲಿ ನೋಡಿ, ವಿಲ್ಮಾ ರೋಡಾಲ್ಫು USA, ಪಾಪ್ಯುಲರ್ಲಿ ನೋನ್ ಅಂದರೆ ಫೇಮಸ್ ಅಂತಲೇ. ನೆಕ್ಸ್ಟ್ ಏನಿದೆ, ಬ್ಲ್ಯಾಕ್ ಗೇಸಲ್ ಅಂತ ಇದೆ ನೋಡಿ. ಇಲ್ಲೂ ಕೂಡ ಏನಿದೆ, ಬ್ಲ್ಯಾಕ್ ಗೇಸಲ್ ಅಂತ ಇದೆ. ಅಲ್ಲೂ ಬ್ಲ್ಯಾಕ್ ಗೇಸಲ್ ಇದೆ. ನೀವು ಯಾವ ಆಪ್ಷನ್ ತೊಗೋಬೇಕಂತ ನಿಮ್ಗೆ ಈಗಾಗಲೇ ಗೊತ್ತು. ಬ್ಲ್ಯಾಕ್ ಗೇಸಲ್ ಆಪ್ಷನ್ ತೊಗೊಂಡ್ರೆ ನಿಮಗೆ 1 ಅಂಕ ಇಲ್ಲಿ ಲಭ್ಯ ಆಗುತ್ತೆ. ಅದೇ ಥರ ನಾವು ಬಿಗೆ ಹೋಗೋಣ. ಬಿನಲ್ಲಿ ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್ ಇದೆ. ದ ಡಾಕ್ಟರ್ಸ್ ರೆಕಮೆಂಡೆಡ್ ರೆಗ್ಯುಲರ್ ಡ್ಯಾಶ್ ಟು ಗೆಟ್ ಅ ಲಿಂಪ್ ಲೆಗ್ ಅಂತ ಇದೆ ನೋಡಿ. ಇದು ಡಾಕ್ಟರ್ಸು ರೆಕಮೆಂಡೆಡ್, ರೆಗ್ಯುಲರ್ ಮತ್ತು ಟು ಗೆಟ್ ಅಂತಕ್ಕಂಥ ಪದಗಳನ್ನು ನೋಡೋಣ. ಮಧ್ಯದ ಪದ ಏನಾಗುತ್ತೆ, ಆನ್ಸರ್ ಆಗುತ್ತೆ. ಡಾಕ್ಟರ್ಸ್ ನೋಡೋಕೆ ಬದಲು ಇಲ್ಲಿ ಸಿಕ್ಕಿದೆ ನೋಡಿ. ಡಾಕ್ಟರ್ಸು ರೆಕಮೆಂಡೆಡ್, ರೆಗ್ಯುಲರ್ ಅಂತ ಇದೆ, ಮತ್ತು ಟು ಗೆಟ್ ಅಂತ ಇದೆ. ಮಧ್ಯದಲ್ಲಿ ಏನಿದೆ, ಮಸಾಜ್ ಅಂತ ಇದೆ. ಸೊ ಇಲ್ಲಿ ಮಸಾಜ್ ಏನಾಗುತ್ತೆ, ಆನ್ಸರ್ ಆಗುತ್ತೆ. ಅಂದರೆ ಮಧ್ಯದಲ್ಲಿರ್ತಕ್ಕಂಥದ್ದು ಪದ ಏನಾಗಿದೆ, ಇಲ್ಲಿ ಬಿಟ್ಟು ಏನು ಮಾಡಿದ್ದಾವೆ ಅವರು, ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್ ಟೈಪನ್ನು ಮಾಡಿದ್ದಾವೆ. ಇಲ್ಲಿ ನೀವೇನು ಮಾಡಬೇಕು, ಮಸಾಜನ್ನು ಬರೀಬೇಕಾಗಿತ್ತು ನೋಡಿ. ಇಲ್ಲಿ
ದ ಡಾಕ್ಟರ್ಸ್ ರೆಕಮೆಂಡೆಡ್ ರೆಗ್ಯುಲರ್ ಅಂತ ಇದೆ. ಟು ಗೆಟ್ ಅನ್ ಹರ್ ಲಿಂಪ್ ಲೆಗ್ ಅಂತ ಇದೆ. ಮಧ್ಯದಲ್ಲಿ ಇದೆ ಮಸಾಜ್ ಅಂತ ಇದೆ. ಇಲ್ಲಿ ಮಸಾಜ್ ಏನಾಗುತ್ತೆ, ಇಲ್ಲಿ ಆನ್ಸರ್ ಆಗುತ್ತೆ. ಆಮೇಲೆ ಸಿ ಪಿಕ್ಔಟ್ ದ ವರ್ಡ್ಸ್ ಫ್ರಮ್ ದ ಪ್ಯಾಸೇಜ್ ವಿಚ್ ಮೀನ್ ಅಂತ ಇದೆ. ಇಲ್ಲಿ ಒಂದು ಪದದಲ್ಲಿ ಇದಕ್ಕೆ ಆನ್ಸರ್ ಮಾಡಿ ಅಂತ ಇದೆ. ಇದು ಮೀನಿಂಗ್ ತಿಳ್ಕೊಳ್ಳಿ. ಆ್ಯನ್ ಇಂಪಾರ್ಟೆಂಟ್ ಹ್ಯಾಪನಿಂಗ್ ಅಂದರೆ ಒಂದು ಮುಖ್ಯವಾದಂಥ ವಿಷಯ ಸಂಭವಿಸುವುದು ಅಂತ ಇದೆ. ಹ್ಯಾಪನಿಂಗ್ ಅಂದರೆ ಸಂಭವಿಸುವುದು. ಟೇಕ್ ಪಾರ್ಟ್ ಇನ್ ಅಂತ ಹೇಳಿದರೆ ಭಾಗವಹಿಸುವುದು. ಈ ಎರಡೂ ಸೆಂಟೆನ್ಸ್ಗಳಿಗೆ ಒಂದು ಪದದಲ್ಲಿ ಇಲ್ಲೇ ಇರುತ್ತೆ. ಒಂದು ಮುಖ್ಯವಾದಂತಹ ವಿಷಯ ಸಂಭವಿಸೋದಕ್ಕೆ ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ ಈವೆಂಟ್ಸ್ ಅಂತ ಹೇಳ್ತೀವಿ ನೋಡಿ. ಈವೆಂಟ್ ಒಂದು ವರ್ಲ್ಡ್ಸ್ ಬಿಗ್ಗೆಸ್ಟ್ ಒಲಿಂಪಿಕ್ ಅಂತಕ್ಕಂಥದ್ದು ಒಂದು ಈವೆಂಟು, ಅದು ಸಂಭವಿಸುತ್ತೆ. ಜಗತ್ತಿನ ಒಂದು ಬಿಗ್ಗೆಸ್ಟ್ ಈವೆಂಟು. ನಾವೇನು ಮಾಡಬೇಕು, ಇದಕ್ಕೆ ಈವೆಂಟ್ ಅಂತ ಬರೀಬೇಕಾಗುತ್ತೆ. ಮೊದಲನೇದಕ್ಕೆ ಯಾವುದು, ಇಲ್ಲಿ ಈವೆಂಟ್ಸನ್ನ ಹಾಕಬೇಕಾಗತ್ತೆ. ಸೆಕೆಂಡು ಏನಿದೆ, ಟೇಕ್ ಪಾರ್ಟ್ ಇನ್ ಅಂತ ಇದೆ. ಟೇಕ್ ಪಾರ್ಟ್ ಇನ್ ಅಂದರೆ ಪಾರ್ಟಿಸಿಪೇಷನ್ ಅಂತ. ಟೇಕ್ ಪಾರ್ಟ್ ಇನ್ ಅಂದರೆ ಏನು, ಪಾರ್ಟಿಸಿಪೇಷನ್. ಇಲ್ಲಿ ನಾವೇನು ಮಾಡಬೇಕು, ಭಾಗವಹಿಸುವಿಕೆ, ಪಾರ್ಟಿಸಿಪೇಷನ್ ಅಂತ ನಾವಿಲ್ಲಿ ಅಟೆಂಡ್ ಮಾಡಬೇಕಾಗತ್ತೆ, ಪಾರ್ಟಿಸಿಪೇಷನ್. ಸೊ ಹೀಗೆ ನಾವೇನು ಮಾಡಬೇಕು, ಪ್ಯಾಸೇಜನ್ನು ಅಟೆಂಡ್ ಮಾಡ್ಕೋಬೇಕು. ಆಮೇಲೆ ಕ್ವಶನ್ ನಂಬರ್ 6ಅಲ್ಲಿ ಯುವರ್ ಫೇವ್ರೆಟ್ ಟೀಚರ್ ಬಗ್ಗೆ ಪ್ಯಾರಾಗ್ರಾಫ್ನ ಹಾಕಿ ಅಂತ ಇದೆ, ಅಥವಾ ಲೆಟರನ್ನು ರಚನೆ ಮಾಡಿ ಡ್ರಾಫ್ಟ್ ಮಾಡಿ ಅಂತ ಇದೆ. ಯಾವುದಕ್ಕೆ ಸಂಬಂಧಪಟ್ಟಂತೆ, ಒಲಿಂಪಿಕ್ಗೆ ಸಂಬಂಧಪಟ್ಟಂತೆ. ಕ್ವಶನ್ ನಂಬರ್ 5ನಲ್ಲಿ ಏನು ಪ್ಯಾಸೇಜ್ ಕೊಟ್ಟಿದ್ದೀವಿ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಲೆಟ್ರನ್ನ ಮಾಡಿ, ನಾವು ರೈಟ್ ಎ ಲೆಟರ್ ಟು ಪ್ರಿನ್ಸಿಪಾಲ್, ನಿಮ್ಮ ಪ್ರಿನ್ಸಿಪಲ್ಗೆ ಒಂದು ಲೆಟ್ರನ್ನ ಹಾಕಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಏನಂತ, ನೀವು ಒಂದು ಆ್ಯನ್ಯುವಲ್ ಸ್ಪೋರ್ಟ್ಸನ್ನು ಈವೆಂಟನ್ನು ನಿಮ್ಮ ಕಾಲೇಜಲ್ಲಿ ಆರ್ಗನೈಸ್ ಮಾಡಿ ಅಂತಕ್ಕಂಥ ಒಂದು ಲೆಟ್ರನ್ನು ಮಾಡಿ ಅಂತ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನಾನು ಇಲ್ಲಿ ಲೆಟ್ರನ್ನ ಮಾಡೀನಿ, ನಿಮ್ಗೆ ಹೇಳ್ತೀನಿ. ಮೊದಲು 2 ಅಡ್ರೆಸ್ ಹಾಕ್ಕೊಳ್ಳಿ. ಯಾರಿಗೆ, ಪ್ರಿನ್ಸಿಪಲ್ಗೆ. ನೇಮ್ ಆಫ್ ದಿ ಕಾಲೇಜ್ ಗೊತ್ತಿಲ್ಲ, ಅದಕ್ಕೆ ನೇಮ್ ಆಫ್ ದಿ ಕಾಲೇಜ್ ಅಥವಾ ಸ್ಕೂಲ್ ಹಾಕಿದ್ದೀವಿ. ಆಮೇಲೆ ಸ್ಯಾಲ್ಯೂಟೇಷನ್ ಅಂತ ಹೇಳಿದ್ರೆ ರೆಸ್ಪೆಕ್ಟೆಡ್ ಸರ್ ಅಥವಾ ಮೇಡಮ್ನ ಹಾಕಿ ನೀವು. ಸಬ್ಜೆಕ್ಟ್ ಏನು, ರಿಕ್ವೆಸ್ಟ್ ಟು ಆರ್ಗನೈಸ್ ಆ್ಯನ್ಯುವಲ್ ಸ್ಪೋರ್ಟ್ಸ್ ಇವೆಂಟ್. ನಾವು ಮನವಿ ಮಾಡ್ಕೊತಾ ಇದ್ದೀವಿ, ಇಲ್ಲೇ ಇದೆ ನೋಡಿ, ಇಲ್ಲೇ ಇದೆ ಆ್ಯನ್ಯುವಲ್ ಸ್ಪೋರ್ಟ್ಸನ್ನು ಏನು ಮಾಡಿ ಆರ್ಗನೈಸ್ ಮಾಡೋದಕ್ಕೆ. ಅದಕ್ಕೆ ಸಂಬಂಧಪಟ್ಟಂತೆ ನಾವೇನು ಮಾಡಿದ್ದೀವಿ, ರಿಕ್ವೆಸ್ಟ್ ಟು ಆರ್ಗನೈಸ್ ಆ್ಯನ್ಯುವಲ್ ಸ್ಪೋರ್ಟ್ಸ್ ಇವೆಂಟ್ ಅಂತ ಹಾಕ್ಕೊಂಡಿದ್ದೀವಿ. ಆಮೇಲೆ ಬಾಡಿ ಆಫ್ ದಿ ಲೆಟರ್, ಐ ವುಡ್ ಲೈಕ್ ಟು ಬ್ರಿಂಗ್ ಟು ಯುವರ್ ಕೈಂಡ್ ನೋಟಿಸ್ ದ ಇಂಪಾರ್ಟೆನ್ಸ್ ಆಫ್ ಸ್ಪೋರ್ಟ್ಸ್ ಆ್ಯಂಡ್ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇನ್ ಸ್ಟೂಡೆಂಟ್ ಲೈಫ್. ಅಂದರೆ ನಾನು ನಿಮ್ಮ ಗಮನಕ್ಕೆ ತರೋದಕ್ಕೆ ಬಯಸ್ತಾ ಇದ್ದೀನಿ, ಸ್ಪೋರ್ಟ್ಸ್ನ ಮಹತ್ವ, ಫಿಸಿಕಲ್ ಆ್ಯಕ್ಟಿವಿಟೀಸ್ನ ಮಹತ್ವ ಸ್ಟೂಡೆಂಟ್ ಲೈಫಲ್ಲಿ ಏನಾಗಿದೆ, ಜಾಸ್ತಿ ಇದೆ. ಆ್ಯಸ್ ವಿ ಹ್ಯಾವ್ ರೀಡ್ ಅಬೌಟ್ ಒಲಿಂಪಿಕ್ ಗೇಮ್ಸ್, ನಾವು ಒಲಿಂಪಿಕ್ ಗೇಮ್ಸ್ ಬಗ್ಗೆ ಓದಿದ್ದೀವಿ. ಪಾರ್ಟಿಸಿಪೇಷನ್ ಮಾಡ್ತಕ್ಕಂಥದ್ದು ಸ್ಪೋರ್ಟ್ಸಲ್ಲಿ ಏನು ಮಾಡುತ್ತೆ, ನಮಗೆ ಡೆವಲಪ್ ಮಾಡುತ್ತೆ. ಏನನ್ನು ಡೆವಲಪ್ ಮಾಡುತ್ತೆ, ಡಿಸಿಪ್ಲಿನ್ ಡೆವಲಪ್ ಮಾಡುತ್ತೆ, ಟೀಮ್ ವರ್ಕ್ ಡೆವಲಪ್ ಮಾಡುತ್ತೆ, ಸ್ಪಿರಿಟ್ ಆಫ್ ಹೆಲ್ತಿ ಕಾಂಪಿಟೇಷನ್ ಡೆವಲಪ್ ಮಾಡುತ್ತೆ ಈ ಸ್ಟೂಡೆಂಟಲ್ಲಿ. ಆಮೇಲೆ ಆದ್ದರಿಂದ ಐ ಕೈಂಡ್ಲಿ ನಾನು ನಿಮಗೆ ಮನವಿಯನ್ನು ಮಾಡ್ಕೊತಾ ಇದ್ದೀನಿ, ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಟು ಆರ್ಗನೈಸ್. ನೀವು ಏನು ಮಾಡಿ, ಒಂದು ಆರ್ಗನೈಸ್ ಮಾಡಿ, ಏನನ್ನು, ಆ್ಯನ್ಯುವಲ್ ಸ್ಪೋರ್ಟ್ಸ್ ಈವೆಂಟನ್ನು ನಮ್ಮ ಕಾಲೇಜಲ್ಲಿ ಆರ್ಗನೈಸ್ ಮಾಡಿ. ವಿ ಅಶ್ಯೂರ್, ನಾವು ನಿಮಗೆ ಭರವಸೆ ಕೊಡ್ತೀವಿ ದಟ್ ಆಲ್ ಸ್ಟೂಡೆಂಟ್, ಎಲ್ಲ ವಿದ್ಯಾರ್ಥಿಗಳು ನಿಮ್ಮ ಜೊತೆ ಕೋಆಪ್ರೇಟ್ ಮಾಡ್ತವೆ, ಸಹಕಾರ ಕೊಡ್ತವೆ, ಮತ್ತು ಈ ಈವೆಂಟನ್ನು ಸಕ್ಸಸ್ಫುಲ್ ಮಾಡ್ತವೆ ಅಂತಕ್ಕಂಥ ಒಂದು ಭರವಸೆ ಕೊಡ್ತೀನಿ. ಕೈಂಡ್ಲಿ ಕನ್ಸಿಡರ್ ಮೈ ರಿಕ್ವೆಸ್ಟ್ ಆ್ಯಂಡ್ ಟೇಕ್ ನೆಸಸರಿ ಆ್ಯಕ್ಷನ್. ಕೈಂಡ್ಲಿ ಕನ್ಸಿಡರ್, ನನ್ನ ಈ ಒಂದು ಮನವಿಯನ್ನು ಕನ್ಸಿಡರ್ ಮಾಡಿ, ಪರಿಗಣಿಸಿ, ಆಮೇಲೆ ಇದಕ್ಕೆ ಸಂಬಂಧಪಟ್ಟಂತಹ ಆ್ಯಕ್ಷನ್ ತಗೊಳ್ಳಿ ಅಂತಕ್ಕಂಥ ಇದೆ. ಕೊನೆಯಲ್ಲಿ ಥ್ಯಾಂಕಿಂಗ್ ಯು ಯುವರ್ಸ್ ಒಬಿಡಿಯೆಂಟ್ಲಿ ಅಂತ ಹಾಕಿ, ನಿಮ್ಮ ನೇಮನ್ನು ಸೈನ್ ಮಾಡೋಕ್ಕೆ ಹೋಗ್ಬಿಡಿ, XX ಅಂತ ಹಾಕಿ ಸಾಕಾಗುತ್ತೆ. ಇಷ್ಟನ್ನು ನೀವು ಮಾಡಿದ್ರೆ ಎಷ್ಟು ಅಂಕಗಳು ಸಿಗುತ್ತೆ, 4 ಅಂಕಗಳು ಸಿಗುತ್ತೆ. ನಾನು ಟೋಟಲಾಗಿ ಈಗ ಪ್ಯಾಸೇಜಲ್ಲಿ, ಒಂದು ಪ್ಯಾಸೇಜಲ್ಲಿ ಇದ್ವಿ, ಇನ್ನೊಂದು ಪ್ಯಾಸೇಜಲ್ಲಿ ಇದ್ವಿ, ಮತ್ತು ಒಂದು ಲೆಟರ್, ಟೋಟಲ್ 10 ಮಾರ್ಕ್ಸಿಗೆ ನಾನು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಡಿಸ್ಕಸ್ ಮಾಡಿದ್ದೀನಿ. ಇದನ್ನು ಮತ್ತೆ ನೋಡಿದಾಗ ನಿಮಗೇನಾಗುತ್ತೆ, ಒಂದು ಐಡಿಯಾ ಸಿಗುತ್ತೆ. ಯಾಕೆಂತ ಹೇಳಿದ್ರೆ ಇದು ಟೋಟಲ್ಲಾಗಿ ನಿಮಗೆ 25 ಅಂಕಗಳಿಗಿದೆ, ನಿಮ್ಗೆ ಗೊತ್ತಿದೆ. ನೀವು ಇದಕ್ಕೆ ಎಷ್ಟು ತೊಗೋಬೇಕಾಗುತ್ತೆ, 13 ಮಾರ್ಕ್ಸ್ ತೊಗೋಬೇಕಾಗುತ್ತೆ. ಹಾಗಾಗಿ ಈ ಪ್ಯಾಸೇಜ್ಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಅಂಕನೂ ಕೂಡ ಬಹಳ ಮುಖ್ಯ ಆಗುತ್ತೆ ಪಾಸಾಗೋದಕ್ಕೆ. ನೀವು ಈ ವಿಡಿಯೋಗಳನ್ನು ಹೆಚ್ಚು ನೋಡೋದ್ರಿಂದ ನಿಮಗೇನಾಗುತ್ತೆ, ನಿಮಗೆ ಹೇಗೆ ಈ ಪ್ಯಾಸೇಜನ್ನ ಸಾಲ್ವ್ ಮಾಡಬೇಕು ಮತ್ತು ಲೆಟರ್ನ ಹೇಗೆ ರಚನೆ ಮಾಡಬೇಕು ಅನ್ನೋದೆಲ್ಲ ಗೊತ್ತಾಗುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಿ, ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ. ನನ್ನ ಹೊಸ ವೀಡಿಯೋಗಳು ನಿಮಗೆ ಅತಿ ಬೇಗ ಸಿಗುತ್ತೆ ಮತ್ತು ಎಕ್ಸಾಮ್ ಪಾಸ್ ಆಗೋದ್ರಲ್ಲಿ ತುಂಬ ಉಪಯೋಗ ಆಗುತ್ತೆ ಅಂತ ಹೇಳಿ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.